ಭೌತಶಾಸ್ತ್ರ, ಭಾರೀ ವಸ್ತುಗಳು ಹಾಗೂ ಕಪ್ಪು ರಂಧ್ರಗಳ ಸೇರುವಿಕೆ, ವೇಗವಾಗಿ ಚಲಿಸುತ್ತಿರುವಾಗ ಉಂಟಾಗುವ ಗುರುವಾಕರ್ಷಣ ಅಲೆಗಳು ಆಲ್ಬರ್ಟ್ ಐನ್ಸ್ಟೀನ್ ಅವರಿಂದ ಪ್ರತ್ಯಯಿಸಲ್ಪಟ್ಟವು. ಮೊಟ್ಟಮೊದಲಿಗೆ 2015ರಲ್ಲಿ ಪತ್ತೆಯಾದವು. ಇವು ಬೆಳಕಿನ ವೇಗದಲ್ಲಿ ಪ್ರಯಾಣಿಸುತ್ತವೆ ಮತ್ತು ಬ್ರಹ್ಮಾಂಡವನ್ನು ವೀಕ್ಷಿಸಲು ಹೊಸ ಮಾರ್ಗವನ್ನೇ ಒದಗಿಸುತ್ತವೆ. ರಸಾಯನಶಾಸ್ತ್ರ, ಬೇರೆ ಬೇರೆ ಮೂಲಧಾತುಗಳು ಸುಟ್ಟಾಗ ಅವುಗಳು ವಿಭಿನ್ನ ಬಣ್ಣಗಳನ್ನು ಉತ್ಪತ್ತಿ ಮಾಡುತ್ತವೆ. ಇದು ಉತ್ಸಾಹಿತ ಎಲೆಕ್ಟ್ರಾನ್ಗಳು ತಳಮಟ್ಟಕ್ಕೆ ಹಿಂದಿರುಗಿದಾಗ ಬಿಡುಗಡೆಯಾಗುವ ವಿಶಿಷ್ಟ ಅಲೆಯ ಉದ್ದಗಳಿಂದ ಉಂಟಾಗುತ್ತದೆ. ಉದಾಹರಣೆಗೆ, ಸೋಡಿಯಂ ಹಳದಿ ಬಣ್ಣದಲ್ಲಿ, ತಾಮ್ರ ಹಸಿರು ಬಣ್ಣದಲ್ಲಿ ಮತ್ತು ಪೊಟ್ಯಾಸಿಯಂ ಬೂದು ಬಣ್ಣದಲ್ಲಿ ಬೆಳಗುತ್ತವೆ. ಜೀವಶಾಸ್ತ್ರ, ಡಿಎನ್ಎದ ಡಬಲ್ ಹೆಲಿಕ್ಸ್ ರಚನೆ 1953ರಲ್ಲಿ ವಾಟ್ಸನ್ ಮತ್ತು ಕ್ರಿಕ್ ಅವರಿಂದ ಪತ್ತೆಯಾಯಿತು. ಡಿಎನ್ಎಯ ವಿಶೇಷ ತಿರುಳುಗಳಿನ ರಚನೆ, ಅದರಲ್ಲಿ ಆಣ್ವಿಕ ಮಾಹಿತಿ ಸಂಗ್ರಹಿಸಿ ಪ್ರತಿಕೂಲು ಮತ್ತು ಪ್ರಪಂಚದ ಜೀವಾಂಗಲತೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ.